ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 45. ಅಥರ್ವ ವಾಟ್ಸಪ್ ಸಂದೇಶವನ್ನು ನೋಡಿದ ತಕ್ಷಣ ಅವನಿಗೆ ಆತಂಕ ಶುರುವಾಯಿತು. ಆ ವಿಡಿಯೋವನ್ನು ಶಬ್ದವಿಲ್ಲದೆ ನೋಡಿದವನು ಅವಸರದಿಂದ ಕೆಳಗೆ ಓಡಿ ಹೋದನು. ನಕ್ಷತ್ರಗೆ ಏನಾಗುತ್ತಿದೆ ಎಂದು ಅರ್ಥವಾಗಲಿಲ್ಲ. ಈಗ ಅವನ ಹಿಂದೆ ಹೋದರೆ ಇದನ್ನು ತನ್ನ ಪ್ರೀತಿಗೆ ಒಂದು ಕಾರಣವಾಗಿ ಹೇಳಿಬಿಡುತ್ತಾನೆ ಎಂದು ಸುಮ್ಮನೆ ಕುಳಿತುಕೊಂಡಳು. ಯಾಶಿಕಾ ಅವನಿಗಾಗಿ 1, 2, 3 ಎಂದು ಎಣಿಸುತ್ತಾ ಮೆಟ್ಟಿಲುಗಳ ಬಳಿ ಕೈ ಕಟ್ಟಿಕೊಂಡು ನಿಂತು ಮೇಲಂತಸ್ತನ್ನು ನೋಡುತ್ತಿದ್ದಳು. ಹುಲಿಯಂತೆ ವೇಗವಾಗಿ ಓಡಿ ಬರುತ್ತಿದ್ದ ಅಥರ್ವನನ್ನು ನೋಡಿದವಳಿಗೆ ಈಗಲೇ ಗೆದ್ದುಬಿಟ್ಟೆ ಎಂಬ ಅಹಂಕಾರ ಮನಸ್ಸಿನಲ್ಲಿ ಮೂಡಿತು. ಅವಳ ಬಳಿ ಬಂದು ನಿಂತವನು ಏನು ಮಾಡಿಟ್ಟಿದ್ದೀಯ ನೀನು ಎಂದು ಅಲ್ಲು ಮಸೆಯುತ್ತಾ ಕೇಳಿದನು. ಸುತ್ತಮುತ್ತ ನೋಡಿ ಯಾರೂ ನೋಡುವ ಮುನ್ನ ಅವಸರದಿಂದ ಅವಳನ್ನು ಹೊರಗೆ ಎಳೆದುಕೊಂಡು ಹೋದನು. ಕಾರಿನ ಬಾಗಿಲು ತೆಗೆದು ಒಳಗೆ ದೂಡಿ ಈಗ ಅವನು ಕಾರು ಹತ್ತಿದನು. ಅವನನ್ನು ನೋಡಿ ಯಾಶಿಕಾ ಮುಗುಳ್ನಕ್ಕಳು. ನಿನಗೆ ಏನು ಬೇಕು ಯಾಶಿಕಾ? ಈ ವಿಡಿಯೋ ನಿನಗೆ ಹೇಗೆ ಸಿಕ್ಕಿತು ಎಂದು ಆತಂಕದಿಂದ ಕೇಳಿದನು. ಏನು ಮಾವ, ತುಂಬ ಆತಂಕವಾಗಿರುವ ಹಾಗಿದೆ. ಈ ವಿಡಿಯೋವನ್ನು ಮಾತ್ರ ನಾನು ಅತ್ತೆಗೆ ತೋರಿಸಿದರೆ ಆಮೇಲೆ ನಿಮ್ಮ ಪರಿಸ್ಥಿತಿಯನ್ನು ಸ್ವಲ್ಪ ಯೋಚಿಸಿ ನೋಡಿ. ಸ್ವಲ್ಪ ನಿಲ್ಲಿಸಿ. ಅರೆ, ನಿಮ್ಮನ್ನು ಬಿಡಿ, ಅತ್ತೆಯ ಪರಿಸ್ಥಿತಿಯನ್ನು ಯೋಚಿಸಿ ನೋಡಿ ಅಂದು ಯಾಮಿನಿ ಮಾಡಿದ್ದರಿಂದ ಕೈ ಕಾಲು ಮಾತ್ರ ಸ್ವಾಧೀನ ಕಳೆದುಕೊಂಡಿತು. ಇಂದು ನೀವು ಮಾಡಿರುವ ಗೋಲ್ಮಾಲ್ ಗೊತ್ತಾದರೆ ಅತ್ತೆ ಸಂಪೂರ್ಣವಾಗಿ ಮೇಲಕ್ಕೆ ಹೋಗಿಬಿಡುತ್ತಾರೆ ಎಂದು ಅವಳು ತಲೆಯ ಮೇಲೆ ಕೈ ಎತ್ತಿ ಸನ್ನೆ ಮಾಡಲು ಚಟಾರ್ ಎಂದು ಅವಳ ಕೆನ್ನೆಗೆ ಬಾರಿಸಿದನು. ಕೊಂದು ಬಿಡ್ತೀನಿ ಇನ್ನೊಂದು ಮಾತು ಆಡಿದರೆ. ಈ ವಿಡಿಯೋ ನಿನಗೆ ಹೇಗೆ ಸಿಕ್ಕಿತು? ಮರ್ಯಾದೆಯಿಂದ ಹೇಳಿಬಿಡು, ಇಲ್ಲದಿದ್ದರೆ ಹೀಗೆಯೇ ನಿನ್ನನ್ನು ಕೊಂದು ಹೋತು ಬಿಡುತ್ತೇನೆ ಎಂದು ಆಕ್ರೋಶದಿಂದ ಬೆದರಿಸಿದನು ಅಥರ್ವ. ಅದಕ್ಕೆ ಅವಳು ಸ್ವಲ್ಪವೂ ಚಿಂತಿಸಿದಂತೆ ಕಾಣಲಿಲ್ಲ. ನಿಮ್ಮ ತಮ್ಮ, ಆಮೇಲೆ ನಿಮ್ಮ ಕಾಂಟ್ರಾಕ್ಟ್ ಪ್ರೇಯಸಿ ನಿನ್ನೆ ಡೈನಿಂಗ್ ಟೇಬಲ್ನಲ್ಲಿ ಕುಳಿತು ರಹಸ್ಯವಾಗಿ ಮಾತನಾಡುತ್ತಿದ್ದರು. ನಾನು ಕೇಳುವಾಗ ಕೊನೆಯದಾಗಿ ನನ್ನ ಕೆಲಸ ಮುಗಿದ ತಕ್ಷಣ ಹೋಗಿಬಿಡುತ್ತೇನೆ ಎಂದು ಹೇಳಿದ್ದು ಮಾತ್ರ ನನ್ನ ಕಿವಿಗೆ ಬಿತ್ತು. ಒಂದು ಸಣ್ಣ ವಿಡಿಯೋ ತೆಗೆದೆ, ಅದು ಮಾತ್ರ ಸಾಲದಲ್ಲವೇ? ಅವಳು ಒಂದು ವೇಳೆ ಅದನ್ನು ಬದಲಾಯಿಸಿ ಬೇರೆ ಏನಾದರೂ ಹೇಳಿರಬಹುದಲ್ಲವೇ? ಅದಕ್ಕೆ ನಿಮ್ಮ ಆಫೀಸಿಗೆ ಬಂದೆ. ಅಲ್ಲಿ ನಿಮ್ಮ ಹೊಸ ಮ್ಯಾನೇಜರ್ ನನಗೆ ಭಾರಿ ಶಾಕ್ ಕೊಟ್ಟರು. ನೀವಿಲ್ಲದ ಆ ಒಂದು ಅವಕಾಶವನ್ನು ನಾನು ಬಳಸಿಕೊಂಡೆ. ನೇರವಾಗಿ ಸೆಕ್ಯೂರಿಟಿ ಸಿಸ್ಟಮ್ ರೂಮಿಗೆ ಹೋದೆ. ಅಲ್ಲೇ ನೀವು 10 ದಿನಗಳ ಹಿಂದೆ ನಿಮಗಾಗಿ ಕಾಂಟ್ರಾಕ್ಟ್ ಪ್ರೇಯಸಿಯನ್ನು ಆಯ್ಕೆ ಮಾಡಿದ ಆ ಇಂಟರ್ವ್ಯೂ ಫುಟೇಜನ್ನು ನೋಡಿದೆ. ಆದರೂ ಅದರಲ್ಲಿ ಧ್ವನಿ ಇರಲಿಲ್ಲ. ನೀವು ಬೇರೆ ಯಾವುದೋ ಇಂಟರ್ವ್ಯೂ ಎಂದು ಹೇಳಿಬಿಟ್ಟರೆ ಏನು ಮಾಡುವುದು? ಆಮೇಲೆ ತಾನೇ ಆ ವಿಡಿಯೋದಲ್ಲಿ ನೀವು ಸೆಲೆಕ್ಟ್ ಮಾಡಿದ ಹುಡುಗಿಯನ್ನು ಹುಡುಕಿಕೊಂಡು ಹೋಗಿ ನೋಡಿದೆ. ಅವಳ ಮೂಲಕ ಎಲ್ಲ ಹೇಳಿಕೆಗಳನ್ನು ಪಡೆದುಕೊಂಡೆ. ಹೇಳಿ, ಇದನ್ನು ಅತ್ತೆಯ ಬಳಿ ತೋರಿಸಲಾ ಎಂದಳು. ನೀನು ಪಕ್ಕಾ ಕ್ರಿಮಿನಲ್ ಯಾಶಿಕಾ. ಆದರೆ ನಿನ್ನನ್ನು ತುಂಬ ಸಾಧಾರಣ ಎಂದು ಅಂದುಕೊಂಡು ಬಿಟ್ಟೆ. ಈಗ ನಿನಗೆ ಏನು ಬೇಕು? ನನ್ನನ್ನು ಬಿಟ್ಟು ಬೇರೆ ಏನು ಕೇಳಿದರೂ ಮಾಡುತ್ತೇನೆ. ಅದಕ್ಕಾಗಿ ನನ್ನ ವಿಕ್ರಮ್ನನ್ನು ಕೇಳಬೇಡ ಎಂದು ಎಚ್ಚರಿಕೆಯಿಂದ ಎಲ್ಲರೂ ತಪ್ಪಿಸಿಕೊಳ್ಳುವ ರೀತಿಯಲ್ಲಿ ಅವಳಿಗೆ ಭರವಸೆ ನೀಡಿದನು ಅಥರ್ವ. ಏನು ಮಾವ, ನನಗೆ ಏನು ಬೇಕೋ ಅದನ್ನೇ ಕೊಡುವುದಿಲ್ಲ ಎಂದು ಕಂಡೀಷನ್ ಹಾಕಿ ನಿನಗೆ ಏನು ಬೇಕು ಎಂದು ಕೇಳಿದರೆ ನಾನು ಏನಂತ ಹೇಳುವುದು? ಸರಿ ಬಿಡಿ, ನೀವೇ ನನಗೆ ಬೇಕು. ಅದನ್ನು ಹೇಗೆ ಪಡೆಯಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿನ ಒಂದು ಗೊಂದಲದಲ್ಲಿದ್ದ ನೀವಿಬ್ಬರು ಉಸಿರಿಗೂ ಉಸಿರಾಗಿ ಪ್ರೀತಿಸುತ್ತಿದ್ದೀರಿ ಎಂದುಕೊಂಡಿದ್ದೆ. ಆದರೆ ಈಗ ತಾನೇ ಎಲ್ಲವೂ ಡ್ರಾಮಾ ಎಂದು ಗೊತ್ತಾಗಿ ಹೋಯಿತಲ್ಲ, ಅದರ ಮೇಲೆ ಏನು ಸಮಸ್ಯೆ? ಸಮಸ್ಯೆ ಏನೂ ಇಲ್ಲ. ನಿಮ್ಮ ಡ್ರಾಮಾವನ್ನು ನೀವು ಮುಂದುವರಿಸಿ. ಈಗ ನನಗೆ ಬೇಕಾಗಿರುವುದು ನಿಮ್ಮ ಆಫೀಸಿನಲ್ಲಿ ಕೆಲಸ. ಆ ಮ್ಯಾನೇಜರ್ ಪೋಸ್ಟಿಂಗಿಗೆ ನಾನು ಬರಬೇಕು. ನನಗೆ ಇವತ್ತೇ ಅಪಾಯಿಂಟ್ಮೆಂಟ್ ಬೇಕು ಎಂದು ಅಧಿಕಾರಯುತವಾಗಿ ಹೇಳಲು ತಲೆಗೆ ಹೊಡೆದುಕೊಂಡವನು, ಸರಿ, ಈ ವಿಡಿಯೋ ಎಲ್ಲವನ್ನು ಡಿಲೀಟ್ ಮಾಡು, ನಿನಗೆ ಕೆಲಸ ಕೊಡುತ್ತೇನೆ ಎಂದನು. ಅಲೋ ಮಾವ, ನಿಮ್ಮ ಸಾಮರ್ಥ್ಯ ನನಗೆ ಚೆನ್ನಾಗಿಯೇ ಗೊತ್ತು. ನನ್ನ ಮೊಬೈಲ್ನಲ್ಲಿ ಮಾತ್ರ ವಿಡಿಯೋ ಇದ್ದಿದ್ದರೆ ನೀವು ಅದನ್ನು ಕಡ್ಡಾಯವಾಗಿ ಕಸಿದುಕೊಂಡು ಅಳಿಸಿಬಿಡುತ್ತಿದ್ದೀರಿ. ಆದರೆ ಆ ವಿಡಿಯೋವನ್ನು 10 ಪೆನ್ ಡ್ರೈವ್ಗಳಲ್ಲಿ 10 ಕಡೆ ಭದ್ರವಾಗಿ ಇಟ್ಟಿದ್ದೇನೆ. ಅರ್ಥವಾಯಿತಾ? ಆದ್ದರಿಂದ ನಿಮ್ಮ ಬುದ್ಧಿವಂತಿಕೆಯನ್ನು ನನ್ನ ಬಳಿ ತೋರಿಸದೆ ನಾನು ಹೇಳುವುದನ್ನು ಮಾಡುವ ದಾರಿ ನೋಡಿ ಎಂದಳು. ಓಕೆ, ನಿನ್ನೆ ತಾನೇ ಯುವರಾಜ್ನನ್ನು ಅಪಾಯಿಂಟ್ ಮಾಡಿದ್ದೇನೆ.
ಅವನ ಬಳಿ ಅಗ್ರಿಮೆಂಟ್ನಲ್ಲಿ ಸಹಿ ಕೂಡ ಹಾಕಿಸಿಕೊಂಡಿದ್ದೇವೆ. ಆದ್ದರಿಂದ ಅವನನ್ನು ಖಂಡಿತವಾಗಿ ಈಗ ಕೆಲಸದಿಂದ ಕಳುಹಿಸಲು ಸಾಧ್ಯವಿಲ್ಲ. ಬೇಕಿದ್ದರೆ ಅವನ ಬಳಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನೀನು ಸೇರಿಕೊ ಎಂದಾಗ ಅವನಿಗೆ ನಾನು ಅಸಿಸ್ಟೆಂಟ್ ಆಗಿ ಇರಲು ಸಾಧ್ಯವಿಲ್ಲ. ನಾನು ಅಲ್ಲಿ ಮೊದಲಿನಂತೆ ಮ್ಯಾನೇಜರ್ ಹುದ್ದೆಯಲ್ಲಿರಬೇಕು ಎಂದಳು. ಓಕೆ, ಆ ಪೋಸ್ಟಿಂಗನ್ನು ನಿನಗೆ ಕೊಡುತ್ತೇನೆ. ಯುವರಾಜ್ ಬಳಿ ಈಗ ನಾನು ಆ ಕೆಲಸ ಬಿಡಿಸಿ ಅವನನ್ನು ತೆಗೆಯಬೇಕೆಂದರೆ ಅವನಿಗೆ ಪರಿಹಾರವನ್ನು ನಾನು ಪಾವತಿಸಬೇಕು. ಏನೂ ಸಮಸ್ಯೆ ಇಲ್ಲ, ನಾನು ಪಾವತಿಸುತ್ತೇನೆ. ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊ ಯಾಶಿಕಾ, ಇನ್ಮುಂದೆ ನಿನ್ನನ್ನು ಅಲ್ಲಿ ಕೂರಿಸಿಕೊಂಡು ನಾನು ನನ್ನ ಕೆಲಸವನ್ನು ನಿನ್ನ ಕೆಲಸವನ್ನು ಸೇರಿಸಿ ಎಲ್ಲವನ್ನೂ ನೋಡುವುದಿಲ್ಲ. ಅರ್ಥವಾಯಿತಾ? ನೀನು ಕೆಲಸ ಮಾಡಬೇಕು, ಸರಿಯಾಗಿ ಅಷ್ಟು ಕೆಲಸವನ್ನು ನೀನು ಮಾಡಬೇಕು. ನಿನ್ನಿಂದ ಸಾಧ್ಯವಾದರೆ ಹೇಳು, ಅಲ್ಲಿ ಬಂದು ನೀನು ನನ್ನ ಸೋದರತ್ತೆ ಮಗಳು ಎಂದು ಅಧಿಕಾರವೆಲ್ಲ ಮಾಡಲು ಸಾಧ್ಯವಿಲ್ಲ. ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನನಗೆ ಮನೆ ಬೇರೆ ಆಫೀಸ್ ಬೇರೆ ಎಂದಾಗ ಓಕೆ, ನಾನು ಅವನಿಗೆ ಅಸಿಸ್ಟೆಂಟ್ ಆಗಿ ಸೇರಿಕೊಳ್ಳುತ್ತೇನೆ. ಆದರೆ ಒಂದು ಕಂಡೀಷನ್, ಅವನು ನನ್ನ ಮೇಲೆ ಅಧಿಕಾರ ಚಲಾಯಿಸಬಾರದು. ನನ್ನ ಮಾತನ್ನು ಕೇಳಿಯೇ ಅವನು ನಡೆಯಬೇಕು ಎಂದಾಗ ಇಲ್ಲಿ ನೋಡು, ಮನೆಯಲ್ಲಿ ಏನು ಬೇಕಾದರೂ ನನ್ನಿಂದ ಖಚಿತವಾಗಿ ಹೇಳಲು ಸಾಧ್ಯ. ಆದರೆ ಆಫೀಸ್ನಲ್ಲಿ ನನಗೆ ಗೊತ್ತಿಲ್ಲ. ಅಲ್ಲಿ ನೀನು ಅವನಿಗೆ ಅಸಿಸ್ಟೆಂಟ್, ಉಳಿದ ಕೆಲಸವನ್ನು ಅವನೇ ನೋಡುತ್ತಾನೆ. ನೀನು ಅವನಿಗೆ ಸಹಾಯ ಮಾಡು ಅಷ್ಟೇ. ಅದು ಇವತ್ತು ಬೇಡ, ನಾಳೆ ಬಂದು ಕೆಲಸಕ್ಕೆ ಸೇರಿಕೊ. ಇವತ್ತೇ ನೀನು ಬಂದರೆ ಬೇರೆಯವರಿಗೆ ಅನುಮಾನ ಬರುತ್ತದೆ ಎಂದವನು. ಓಕೆ, ಈಗ ಆ ವಿಡಿಯೋಗಳನ್ನೆಲ್ಲ ಹೇಗೆ ಡಿಲೀಟ್ ಮಾಡುತ್ತೀಯಾ ಎಂದಾಗ, ಅದಾ, ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ತಕ್ಷಣ, ನಮ್ಮ ಮೊದಲ ರಾತ್ರಿ ಮುಗಿದ ತಕ್ಷಣ ಡಿಲೀಟ್ ಮಾಡಿಬಿಡುತ್ತೇನೆ, ನೀವು ಚಿಂತಿಸಬೇಡಿ ಎಂದಳು. ಅವನಿಗೆ ಕೋಪ ತಡೆಯಲಾಗಲಿಲ್ಲ. ಅವಳ ಕುತ್ತಿಗೆಯನ್ನು ಹಿಡಿದು ಹಾಗೆಯೇ ಸೀಟಿಗೆ ಸೇರಿಸಿ ಒತ್ತಿದನು. ಕೊಂದು ಬಿಡ್ತೀನಿ ಯಾಶಿಕಾ, ಈ ಅಥರ್ವನನ್ನು ಯಾರಿಂದಲೂ ಕೊಲ್ಲಲು ಸಾಧ್ಯವಿಲ್ಲ. ನೀನು ತುಂಬ ಓವರ್ ಆಗಿ ಹೋಗುತ್ತಿದ್ದೀಯ. ನಿನಗೆ ಆಸ್ತಿ ಬೇಕಾ? ಕೇಳು, ಎಷ್ಟು ಬೇಕಾದರೂ ಬರೆದುಕೊಡುತ್ತೇನೆ. ಒಟ್ಟಾರೆಯಾಗಿ ನನ್ನನ್ನೇ ಪಡೆದುಕೊಳ್ಳಬಹುದು ಎಂದುಕೊಂಡರೆ ಉಸಿರೋಡುವುದಿಲ್ಲ ಎಂದು ಕಟುವಾಗಿ ಎಚ್ಚರಿಸಿದವನು. ನಾನು ಸಾಯುವುದರ ಬಗ್ಗೆ ನನಗೆ ಸಮಸ್ಯೆ ಇಲ್ಲ. ನಾನು ಸತ್ತರೂ ಆ ವಿಡಿಯೋ ಎಲ್ಲ ಮೀಡಿಯಾದಲ್ಲೂ ಬರುತ್ತದೆ. ನೀವು ಮಾಡಿದ ಗೋಲ್ಮಾಲ್ ಎಲ್ಲ ಹೊರಗೆ ಬರುತ್ತದೆ. ನಿಮ್ಮ ಅಮ್ಮ ತಾನಾಗಿಯೇ ಮೇಲಕ್ಕೆ ಹೋಗಿಬಿಡುತ್ತಾರೆ. ಈಗ ಕೈ ತೆಗೆಯುತ್ತೀರಾ ಮಿಸ್ಟರ್ ಅಥರ್ವ ಎಂದು ಕೂಲಾಗಿ ಅವಳು ಹೇಳಲು ಬೇರೆ ದಾರಿ ಇಲ್ಲದೆ ಕೈ ತೆಗೆದವನು. ಓಕೆ, ಏನೋ ಒಂದು ಮಾಡು, ಆದರೆ ಒಂದು ವಿಷಯ, ನಕ್ಷತ್ರ ಬಳಿ ನೀನು ಯಾವುದೇ ತೊಂದರೆ ಮಾಡಬಾರದು. ಅದೇ ರೀತಿ ಈ ವಿಡಿಯೋ ಅಮ್ಮನ ಬಳಿ ಹೋಗಲೇಬಾರದು. ವಿಕ್ರಮ್ ಮದುವೆಯ ನಂತರವೇ ನನ್ನ ಮದುವೆ, ಅದರಲ್ಲಿ ನಾನು ಸ್ಪಷ್ಟವಾಗಿದ್ದೇನೆ. ಆದ್ದರಿಂದ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಒತ್ತಾಯಿಸಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸಿ ಬಿಡಬಹುದು ಎಂದು ಮಾತ್ರ ಅಂದುಕೊಳ್ಳಬೇಡ. ಅರ್ಥವಾಯಿತಾ ಎಂದು ಎಚ್ಚರಿಸಿದವನು. ಅವಳನ್ನು ಬಿಟ್ಟು ಕೆಳಗಿಳಿದು ಮನೆಗೆ ಹೋದನು. ಯಾಶಿಕಾ ತನ್ನ ಗೆಲುವನ್ನು ಸಂತೋಷದಿಂದ ಆಚರಿಸಲು ಯೋಚಿಸಿದಳು. ಅವಳನ್ನು ಅವನ ಕಾರಿನೊಳಗೆ ದೂಡಿದುದೇ ಅವಳಿಗೆ ಅತಿ ದೊಡ್ಡ ಸಾಕ್ಷಿಯಾಗಿತ್ತು. ತಕ್ಷಣವೇ ಮನೆಯೊಳಗಿರುವ ಸೆಕ್ಯೂರಿಟಿ ಸಿಸ್ಟಮ್ ಕೋಣೆಗೆ ಹೋದವಳು. ಅಥರ್ವ ಅವಳನ್ನು ಎಳೆದುಕೊಂಡು ಹೋಗಿ ಕಾರಿನೊಳಗೆ ದೂಡಿ ಅವನು ಒಳಗೆ ಹತ್ತಿದ ಆ ಒಂದು ಫೂಟೇಜನ್ನು ಮಾತ್ರ ಪ್ರತ್ಯೇಕವಾಗಿ ತನ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡಳು. ಕಾರಿನೊಳಗೆ ಏನಾಯಿತು ಎಂದು ಹೊರಗಿನ ಯಾರಿಗೂ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಅದನ್ನು ಇಟ್ಟುಕೊಂಡು ಭವಿಷ್ಯದಲ್ಲಿ ತನಗೆ ಅನುಕೂಲವಾಗುವಂತೆ ಬಳಸಿಕೊಳ್ಳಬಹುದು ಎಂಬ ನಿರ್ಧಾರದಲ್ಲಿದ್ದಳು. ದೇವಸ್ಥಾನದಿಂದ ಕಾರಿನಲ್ಲಿ ಬರುತ್ತಿದ್ದ ವಿಕ್ರಮ್ನ ಮನಸ್ಸು ಮಾಯಾಳ ಬಗ್ಗೆಯೇ ಯೋಚಿಸುತ್ತಿತ್ತು. ಒಂದು ಹಾಡನ್ನು ಪ್ಲೇ ಮಾಡಿ, ನಿನ್ನನ್ನು ನೋಡಿದ ಮೇಲೆ ನಾನು ನಾನಾಗಿ ಇಲ್ಲವೇ? ನನ್ನ ನೆನಪು ತಿಳಿಯಾಗಿ ನಾನು ಈ ರೀತಿ ಇಲ್ಲವೇ? ಯಾರೋ ಯಾರೋ ಎಂದು ಬಹಳ ದಿನಗಳಿದ್ದೆ. ಹಗಲಿರುಳು ಯೋಚಿಸಿದೆ, ಇವಳೇ ಇವಳೇ ಎಂದು ಹೃದಯ ತಿಳಿಯಾಯಿತು. ಈ ಯೌವನವು ಬಾಧಿಸಿತು. ಕೊಳ್ಳೆ ಹೊಡೆದ ಆ ಚಂದ್ರ ನನ್ನನ್ನು ಕೊಂದು ಕೊಂದು ಆ ಸುಖವಾದ ನೋವು ಇನ್ನೂ ಬೇಕು ಬೇಕು ಎಂದಿದೆ. ಏಕೆ ಹುಟ್ಟಿದೆ ಎಂದು ನಾನಿದ್ದೆ. ನಿನ್ನನ್ನು ನೋಡಿದ ತಕ್ಷಣ ಸತ್ಯ ಅರಿತೆ. ನನ್ನ ಒಲವೇ ನೀನು ನನ್ನ ಜೀವದ ಅರ್ಧ ಎಂದು ನಿನ್ನ ಕಣ್ಣಲ್ಲಿ ಕಂಡುಕೊಂಡೆ. ಎಷ್ಟೋ ಹುಡುಗರನ್ನು ದಾಟಿ ಬಂದಿರುವೆ, ಆದರೆ ಹೀಗೆ ನನ್ನ ಮನಸ್ಸು ಮಿಡಿದಿರಲಿಲ್ಲ. ಕಣ್ಣಿವೆರಡುಗಳನ್ನು ಕದ್ದುಕೊಂಡು ನಿದ್ರಿಸು ಎನ್ನುವುದು ನ್ಯಾಯವಲ್ಲ ಎಂಬ ಹಾಡಿನಲ್ಲಿ ಸಂಪೂರ್ಣವಾಗಿ ಮಾಯಾಳ ನೆನಪಿನಲ್ಲಿ ಮುಳುಗಿ ಬಂದನು ವಿಕ್ರಮ್.
ಅವಳ ಬಳಿ ಪ್ರೀತಿಯನ್ನು ಪ್ರಪೋಸ್ ಮಾಡಿಯಾಯಿತು. ಮೊದಲು ಅಣ್ಣನ ಬಳಿ ಪರ್ಮಿಷನ್ ಪಡೆಯಬೇಕು. ಅವರ ಬಳಿ ಪರ್ಮಿಷನ್ ಪಡೆದು ಬಿಟ್ಟರೆ ನನ್ನ ರಂಗಿಯನ್ನು ಬೇಗನೆ ಹುಡುಕಿಬಿಡುತ್ತೇನೆ. ಆದರೆ ಅವರ ಬಳಿ ಹೇಗೆ ಕೇಳುವುದು ಎಂದು ಯೋಚಿಸಿದವನು, ಆಹಾ ಸೂಪರ್, ಅದಕ್ಕೆ ತಾನೇ ಮ್ಯೂಸಿಕ್ ಇದೆಯಲ್ಲ, ಮ್ಯೂಸಿಕ್ ಇಟ್ಟುಕೊಂಡು ಅಣ್ಣನನ್ನು ಕರೆಕ್ಟ್ ಮಾಡಿಬಿಡಬೇಕಾದದ್ದು ತಾನೇ. ಅತ್ತಿಗೆ ಬಳಿ ಹೇಳೋಣ, ಅವರು ಹೇಳಿದರೆ ಅಣ್ಣ ಖಂಡಿತವಾಗಿ ಕೇಳುತ್ತಾರೆ ಎಂಬ ನಂಬಿಕೆಯೊಂದಿಗೆ ಮನೆಯತ್ತ ಸಾಗಿದನು ವಿಕ್ರಮ್. ಕನಸುಗಳಲ್ಲಿ ತೇಲುತ್ತಾ ಬಂದ ವಿಕ್ರಮ್ ಕಾರನ್ನು ಒಳಗೆ ನಿಲ್ಲಿಸಿದ ಕೂಡಲೇ ಕಾರಿನ ಕೀಯನ್ನು ಬೆರಳಿನಲ್ಲಿ ತಿರುಗಿಸುತ್ತಾ ನಡೆದನು. ಎಷ್ಟು ಹುಡುಗಿಯರನ್ನು ದಾಟಿ ಬಂದಿರುವೆನೋ, ಅದೇ ಹಾಡು ಈಗಲೂ ಅವನ ಮೆದುಳಿನಲ್ಲಿ ಕೊರೆಯುತ್ತಿರಲು ಅದೇ ಹಾಡಿಗೆ ಸಿಳ್ಳೆ ಹೊಳೆಯುತ್ತಾ ಮೆಟ್ಟಿಲು ಹತ್ತಿದನು. ಹಾಲಿನಲ್ಲಿ ಕುಳಿತಿದ್ದ ಸಂಬಂಧಿಕರು ಅವನನ್ನು ನೋಡಿದರು. ಆಶ್ಚರ್ಯ, ಬೆಳಿಗ್ಗೆಯೇ ದೇವಸ್ಥಾನಕ್ಕೆ ಹೋಗಿದ್ದಾನೆ, ಇವನಂತೂ ದೇವಸ್ಥಾನಕ್ಕೆಲ್ಲ ಹೋಗುವವನೇ ಅಲ್ಲವೇ ಎಂದು ಯಾಶಿಕಾಳ ಅಮ್ಮ ಪಿಸುಗುಟ್ಟಿದರು. ಅವನಿಗೆ ಬೇರೆ ಕೆಲಸ ಏನಿದೆ, ಅವನ ಇಷ್ಟದಂತೆ ತಿರುಗಾಡಬೇಕಷ್ಟೆ ಎಂದು ಯಾಶಿಕಾ ವ್ಯಂಗ್ಯವಾಗಿ ಕೂಗಿದಳು. ಯಾವುದನ್ನು ಅವನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಮೆಟ್ಟಿಲು ಹತ್ತಿ ನೇರವಾಗಿ ತನ್ನ ಅಣ್ಣನ ಕೋಣೆಗೆ ಹೋದನು. ಬಾಗಿಲು ಸ್ವಲ್ಪ ಮುಚ್ಚಿತ್ತು. ಒಳಗೆ ಬರಬಹುದಾ ಎಂದು 2 ಬಾರಿ ಬಾಗಿಲನ್ನು ಲಘುವಾಗಿ ಬೆರಳಿನಿಂದ ತಟ್ಟಿದನು. ಬನ್ನಿ ವಿಕ್ರಮ್ ಸರ್ ಎಂದ ನಕ್ಷತ್ರ ಧ್ವನಿ ಕೇಳಿಸಿತು. ಬಾಗಿಲು ತೆರೆದು ಒಳಗೆ ಹೋದನು. ಅಲ್ಲಿ ಅಥರ್ವ ಇರಲಿಲ್ಲ. ತೆಗೆದುಕೊಳ್ಳಿ ಅತ್ತಿಗೆ, ದೇವಸ್ಥಾನಕ್ಕೆ ಹೋಗಿ ಬಂದ ಪ್ರಸಾದ ಎಂದನು. ವಿಭೂತಿಯನ್ನು ಈಸ್ಕೊಂಡಳು. ಹಣೆಗೆ ಹಚ್ಚಿಕೊಂಡು ಅವನನ್ನು ಆಶ್ಚರ್ಯದಿಂದ ನೋಡಿದಳು ನಕ್ಷತ್ರ. ಏನು ಅತ್ತಿಗೆ, ತಲೆಗೆ ಸ್ನಾನ ಮಾಡಿ ಹೀಗೆ ಟವೆಲ್ ಕಟ್ಟಿಕೊಂಡು ನಿಂತಿದ್ದೀರಾ, ಶೀತ ಹಿಡಿಯುತ್ತದೆ ಎಂದು ಕಾಳಜಿಯಿಂದ ಹೇಳಲು, ಈಗ ತಾನೇ ಸ್ನಾನ ಮಾಡಿಕೊಂಡು ಬಂದೆ ವಿಕ್ರಮ್ ಸರ್, ಅದಕ್ಕೆ ಎಂದವಳು ತಲೆಯ ಮೇಲಿದ್ದ ಟವೆಲ್ ಬಿಚ್ಚಿದಳು. ಲಘುವಾಗಿ ತಲೆಯನ್ನು ಒರೆಸಿಕೊಂಡು ಈಗ ಒಂದು ಕ್ಲಿಪ್ಪನ್ನು ಮಾತ್ರ ಹಾಕಿಕೊಂಡಳು. ಅವಳ ಕೂದಲು ಸೊಂಟದವರೆಗೆ ಹರಡಿತ್ತು. ಅದರಿಂದ ನೀರು ತೊಟ್ಟಿ ಕೂತಿತ್ತು. ಅದನ್ನು ವಿಕ್ರಮ್ ಗಮನಿಸಲಿಲ್ಲ. ಅವನು ತನ್ನ ದೇವತೆಯನ್ನು ನೋಡಿದ ಆ ನೆನಪಿಗೆ ಜಾರಿದನು. ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನ ತುಟಿಗಳು ಏನನ್ನೂ ಹೇಳಲು ಮಿಡಿಯುತ್ತಿರುವುದನ್ನು ನಕ್ಷತ್ರ ಅರಿತಳು. ಏನಾಯಿತು ಸರ್, ಇವತ್ತು ವಿಭಿನ್ನವಾಗಿದ್ದೀರಾ? ದೇವಸ್ಥಾನಕ್ಕೆಲ್ಲ ಬೆಳ್ಳಂಬೆಳಿಗ್ಗೆ ಹೋಗಿ ಬಂದಿದ್ದೀರಾ, ಯಾವಾಗಲೂ ಹೋಗ್ತೀರಾ ಎಂದಾಗ, ಇಲ್ಲ ಅತ್ತಿಗೆ, ನಾನು ಎಂದೂ ಓದಿದ್ದಿಲ್ಲ, ಇವತ್ತು ಮನಸ್ಸು ಸರಿ ಇರಲಿಲ್ಲ. ನೀವು ಅಣ್ಣನು ಒಂದು ಹೊಂದಾಣಿಕೆ ಇಲ್ಲದೆ ಇದ್ದೀರಾ ಅಲ್ವಾ, ಅದಕ್ಕೆ ದೇವರ ಬಳಿ ಒಂದು ಅರ್ಜಿ ಹಾಕೋಣ ಅಂತ ಹೋದೆ. ಅಲ್ಲಿಗೆ ಹೋದರೆ ಒಂದುಕೊಂಡರೆ ಒಂದು ಉಚಿತ ಅನ್ನೋ ಹಾಗೆ ನಿಮಗಾಗಿ ಬೇಡಿಕೊಳ್ಳಲು ಹೋಗಿ ನನಗಾಗಿ ಒಬ್ಬ ದೇವತೆಯನ್ನು ನೋಡಿದೆ. ಅವಳು ಹಾಗೆಯೇ ನನ್ನ ಮನಸ್ಸನ್ನು ಕದ್ದುಕೊಂಡು ಹೊರಟು ಹೋದಳು ಎಂದು ಲಘುವಾಗಿ ಕಣ್ಣು ಮುಚ್ಚಿ ತಲೆ ಎತ್ತಿ ತನ್ನ 2 ಕೈಗಳನ್ನು ಹೃದಯದ ಬಳಿ ಒತ್ತಿ ಇಟ್ಟುಕೊಂಡಾಗ ನಕ್ಷತ್ರಾಗೆ ಅವನನ್ನು ನೋಡಿ ಆಶ್ಚರ್ಯವಾಯಿತು. ಏನು ಹೇಳ್ತಿದ್ದೀರಾ, ನಿಮ್ಮ ಮನಸ್ಸನ್ನು ಕದ್ದುಕೊಂಡು ಹೋದರಾ, ಯಾರು ಎಂದಾಗ, ಅತ್ತಿಗೆ ಹೀಗೋ ಇಲ್ಲಿದ್ದಾಳೆ ನೋಡಿ ಎಂದು ಅವಳ ಎತ್ತರಕ್ಕೆ ಬಗ್ಗಿ ತನ್ನ ಕಣ್ಣುಗಳನ್ನು ತೋರಿಸಿದನು. ಆ ಕಣ್ಣುಗಳಲ್ಲಿ ನಕ್ಷತ್ರಾಳೆ ಕಂಡಳು. ಅವಳಿಗೆ ನಗು ತಡೆಯಲಾಗಲಿಲ್ಲ. ಜೋರಾಗಿ ಅವನ ತಲೆಗೊಂದು ಕುಟ್ಟು ಕೊಟ್ಟಳು. ಉಸ್ ಹಾ ಎಂದು ತನ್ನ ತಲೆಯನ್ನು ಉಜ್ಜಿಕೊಂಡನು. ಸ್ವಲ್ಪ ತಲೆ ಎತ್ತಿ, ಯಾಕೆ ಈಗ ಕುಟ್ಟಿದ್ರಿ ಎಂದನು. ನಿಮ್ಮ ಕಣ್ಣಿನಲ್ಲಿ ನಾನೇ ಕಾಣುತ್ತಿದ್ದೇನೆ, ಇದೇನು ಹೊಸ ಆಟ ಎಂದು. ಅವಳು ಯಾರು ಏನು ಅಂತ ನಿಮಗೆ ಗೊತ್ತಿಲ್ವಾ ಎಂದಾಗ, ಅತ್ತಿಗೆ ಅವಳು ಕೇವಲ ಹೆಣ್ಣಲ್ಲ, ನನ್ನ ಕಣ್ಣುಗಳನ್ನು ಕಳೆದುಕೊಂಡ ಮೇಲೆ ನನಗೆ ಸಿಕ್ಕ ಮೊದಲ ಬೆಳಕು ಅವಳು. ನನ್ನ ಹೃದಯದ ಕತ್ತಲಲ್ಲಿ ಮುಳುವಾಗಿದ್ದಾಗ ದಿಢೀರನೆ ಒತ್ತಿಕೊಂಡ ಮಿಂಚು ಅವಳು. ಅವಳ ಕೂದಲು ಕಪ್ಪು ಮೋಡವಲ್ಲ, ಗಾಳಿಯನ್ನು ಕಟ್ಟಿಹಾಕಿದ ಚಿನ್ನದ ಸರಪಳಿ. ಅವಳ ಕಣ್ಣುಗಳು ಕೇವಲ ದೃಷ್ಟಿಯಲ್ಲ, ನನ್ನ ಕನಸುಗಳನ್ನೆಲ್ಲ ಸಾಲವಾಗಿ ಪಡೆದ ದೇವತೆಯ ರೇಖಾಚಿತ್ರ. ಕೇವಲ 1 ನಿಮಿಷ ಅತ್ತಿಗೆ, ಕೇವಲ 1 ನಿಮಿಷ, ಆ ನೋಟ ಸಾಕು ನನ್ನ ಇಡೀ ಆಯುಷ್ಯಕ್ಕೂ ಪ್ರೀತಿಸಲು. ಅವಳು ಆಡಿದ ಆ ಒಂದು ಕೋಪದ ಮಾತು ನನ್ನ ಕಿವಿಯಲ್ಲಿ ಜೇನಿನಂತೆ ಸುರಿಯಿತು. ಅವಳ ಮುಖ ಕೆಂಪಾದ ಆ ಕ್ಷಣ ನನ್ನ ಜೀವನದ ಹೊಸ ವಸಂತವಾಗಿ ಹರಡಿತು. ಅವಳು ಸಿಡುಕಿ. ಈ ಜಗತ್ತೇ ಒಂದು ಕಡೆ ನಿಂತರೂ ನಾನು ಅವಳ ಪಕ್ಕದಲ್ಲಿ ನಿಲ್ಲುತ್ತೇನೆ. ನನಗೆ ಅವಳೇ ಬೇಕು ಅತ್ತಿಗೆ, ಅವಳೇ ನನ್ನ ಜೀವನ, ಅವಳೇ ನನ್ನ ಹೆಂಡತಿ. ಎಲ್ಲಿದ್ದಾಳೆಂದು ಗೊತ್ತಿಲ್ಲ, ಆದರೆ ಅವಳ ಉಸಿರಿನಲ್ಲಿ ನಾನಿದ್ದೇನೆ ಎಂದು
ಅವನು ಕವಿತೆಯಂತೆ ಹೇಳಿ ಮುಗಿಸಲು ನಕ್ಷತ್ರಗೆ ಏನೂ ಅರ್ಥವಾಗಲಿಲ್ಲ. ನಿಮಗೆ ಹುಚ್ಚು ಹಿಡಿದಿದೆ ಸರ್ ಎಂದು ಹಣೆಗೆ ಬಡಿದುಕೊಂಡವಳು, ಯಾರು ಏನು ಅಂತ ಗೊತ್ತಿಲ್ಲದೆ ಮನಸ್ಸು ಕಳೆದುಕೊಂಡೆ ಅಂತ ಹೇಳ್ತೀರಾ? ನೀವೇನಾದರೂ ಆಸೆಯನ್ನು ಮನಸ್ಸಿನಲ್ಲಿ ಬೆಳೆಸಿಕೊಂಡು ಸಂಕಟ ಪಡಬೇಡಿ ಎಂದಳು. ಅಯ್ಯೋ, ಹಾಗೆಲ್ಲ ಇಲ್ಲ ಅತ್ತಿಗೆ, ನಾನು ಫಿಕ್ಸ್ ಆಗಿಬಿಟ್ಟೆ. ಅವಳೇ ನನ್ನ ಹೆಂಡತಿ, ಅದರಲ್ಲಿ ಬದಲಾವಣೆಯೇ ಇಲ್ಲ. ಆದರೆ ಇದರಲ್ಲಿರುವ ಒಂದೇ ಒಂದು ಸಮಸ್ಯೆ ಎಂದರೆ ನೀವು ಅಣ್ಣನ ಬಳಿ ಮಾತನಾಡಬೇಕು. ಅಣ್ಣ ಮಾತ್ರ ನನ್ನ ಪ್ರೀತಿಗೆ ಓಕೆ ಅಂತ ಹೇಳಿಬಿಟ್ಟರೆ ನನ್ನ ದೇವತೆ ಎಲ್ಲಿದ್ದರೂ ಹುಡುಕಿ ಎತ್ತಿಕೊಂಡು ಬಂದು ಬಿಡುತ್ತೇನೆ ಎಂದಾಗ ಅವಳು ತಲೆಗೆ ಬಡಿದುಕೊಂಡಳು. ನಿಮ್ಮ ಅಣ್ಣನ ಬಳಿ ನಾನು ಮಾತನಾಡುವುದಾ? ಸರಿಯಾಗಿದೆ. ನಿಮ್ಮ ಅಣ್ಣನೇ ನನ್ನನ್ನು ಪ್ರೇಯಸಿಯಾಗಿ ದತ್ತು ತೆಗೆದುಕೊಂಡಿದ್ದಾರೆ. ನಮ್ಮ ವಿಚಾರ ಮನೆಯಲ್ಲಿ ಗೊತ್ತಾದರೆ ಎಂದು ಭೂಕಂಪ ಆಗುತ್ತದೆಯೋ ಗೊತ್ತಿಲ್ಲ. ಇದರಲ್ಲಿ ನೀವು ದಿಢೀರಂತ ಪ್ರೀತಿಯಲ್ಲಿ ಬಿದ್ದು ಆ ಹುಡುಗಿ ಯಾರು ಅಂತ ಕೇಳಿದರೆ ಕಣ್ಣನ್ನು ತೋರಿಸ್ತೀರಾ? ಅಣ್ಣ ತಮ್ಮ ಇಬ್ಬರು ತಾಳೆ ಮರದ ಹಾಗೆ ಬೆಳೆದರೆ ಸಾಲದು, ಸ್ವಲ್ಪವಾದರೂ ತಲೆಯಲ್ಲಿ ಮೆದುಳು ಬೆಳೆಯಬೇಕು. ನಿಮ್ಮಿಬ್ಬರಿಗೂ ಅದು ಶುದ್ಧವಾಗಿ ಇಲ್ಲ ಎಂದು ಪಟಪಟನೆ ಮಾತನಾಡಿದಳು. ಅತ್ತಿಗೆ, ಹಾಗೆಲ್ಲ ಹೇಳಬೇಡಿ. ನಮ್ಮ ಅಣ್ಣ ನಿಮ್ಮ ಮೇಲೆ ಪ್ರಾಣವನ್ನೇ ಇಟ್ಟಿದ್ದಾರೆ. ಅವರು ದತ್ತು ತೆಗೆದುಕೊಂಡರು ಅಂತ ಯಾರು ಹೇಳಿದ್ದು? ಎಷ್ಟು ಸುಂದರವಾಗಿ ನಿಮ್ಮನ್ನು ಎತ್ತಿಕೊಂಡು ಬಂದಿದ್ದಾರೆ ಎಂದಾಗ, ನಿಮ್ಮ ಅಣ್ಣ ನನ್ನನ್ನು ಎತ್ತಿಕೊಂಡು ಬಂದರ ಎಂದು ನಿಲ್ಲಿಸಿ ಮಾತನಾಡಿದವಳು, ಅವತ್ತು ನೀವು ಗೋಲ್ಮಾಲ್ ಮಾಡಿದ್ದರಿಂದ ನಾನು ಇಲ್ಲಿದ್ದೇನೆ. ಇಲ್ಲದಿದ್ದರೆ ಆ ಹುಡುಗಿ ಇರುತ್ತಿದ್ದಳು. ಅವಳ ಬಳಿಯೂ ಹೀಗೆಯೇ ಮಾತನಾಡುತ್ತಿದ್ದೀರಾ ಎಂದಳು. ಅಯ್ಯೋ ಅತ್ತಿಗೆ, ಹಾಗೆಲ್ಲ ಇಲ್ಲ. ಹಲವು ಬಾರಿ ನಿಮ್ಮ ಬಳಿ ವಿವರವಾಗಿ ಹೇಳಿಯಾಗಿದೆ. ನೀವೇನೋ ಒಂದು ಹಠದಲ್ಲಿ ಇದ್ದೀರಾ. ಒಂದು ವಿಷಯ ಹೇಳ್ತೀನಿ, ಗಟ್ಟಿಯಾಗಿ ಹಿಡಿದುಕೊಳ್ಳಿ. ನಮ್ಮ ಅಣ್ಣ ಯಾರಿಗೂ ಬಗ್ಗಿ ನಡೆಯುವ ಆಸಾಮಿನೇ ಅಲ್ಲ. ನಿನ್ನೆ ಅಸೋಸಿಯೇಷನ್ ಮೀಟಿಂಗ್, ಮುಖ್ಯವಾದ ಇಂಟರ್ವ್ಯೂ ಎಲ್ಲವನ್ನೂ ಬಿಟ್ಟು ನಿಮ್ಮ ಒಂದೇ ಒಂದು ಮಾತಿಗಾಗಿ ಹೊರಟು ಡೆಲ್ಲಿಗೆ ಹೋದರು. ಆ ಸಮಸ್ಯೆಯನ್ನು ಮುಗಿಸಿಕೊಂಡು ಬಂದರು. ಅವರ ಮನಸ್ಸಿನಲ್ಲಿ ನೀವಿದ್ದೀರಾ. ಅವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಕಾಂಟ್ರ್ಯಾಕ್ಟ್ ಹಾಕಿದರು ಅಂತ ಅವರನ್ನು ವಿಲ್ಲನ್ ತರಹ ನೋಡಬೇಡಿ. ನಿಮ್ಮ ಕಾಂಟ್ರ್ಯಾಕ್ಟ್ಗೆ ಬುನಾದಿ ಹಾಕಿದವನೇ ನಾನು. ಅದರಲ್ಲಿ ನಮ್ಮ ಅಣ್ಣ ತಿಳಿಯದೆ ಸಿಕ್ಕಿ ಹಾಕಿಕೊಂಡರು ಅಷ್ಟೇ. ಇಲ್ಲಿ ನೋಡಿ ಅತ್ತಿಗೆ, ನೀವು ಏನೇ ಹೇಳಿ ನೀವೇ ನನಗೆ ಅತ್ತಿಗೆ. ಅದೇ ರೀತಿ ನನ್ನ ದೇವತೆಯೇ ನನ್ನ ಹೆಂಡತಿ. ಫಿಕ್ಸ್ ಆಗಿದ್ದೀನಿ. ಈಗ ನಿಮ್ಮ ಒಂದೇ ಕೆಲಸ ನನ್ನ ಲವ್ ಬಗ್ಗೆ ನಮ್ಮ ಅಣ್ಣನಿಗೆ ಹೇಳಿ ಗ್ರೀನ್ ಸಿಗ್ನಲ್ ಕೊಡಿಸುವುದು ಎಂದು ಪಟಪಟನೆ ಮಾತನಾಡಿದನು. ವಿಕ್ರಮ್ ಸರ್ ಸ್ವಲ್ಪ ಬಗ್ಗಿ ಎಂದಳು. ನೋ ನೋ ನೋ, ಯಾಕೆ ಮತ್ತೊಮ್ಮೆ ಕೊಟ್ಟು ಕೊಡಲಿಕ್ಕಾ ಎಂದಾಗ, ನೀವು ಬಗ್ಗಿಲ್ಲವೆಂದರೆ ನಾನು ಕೊಟ್ಟುವುದಿಲ್ಲವೇನು ಎಂದು ಸೋಫಾದ ಮೇಲೆ ಹತ್ತಿ ನಿಂತವಳು ಟಂಗ್ ಎಂದು ಅವನ ತಲೆಗೆ ಒಂದು ಕೊಟ್ಟು ಹೇಳಿದಳು. ಈಗ ಯಾಕೆ ಅತ್ತಿಗೆ ಕೊಟ್ಟಿದ್ರಿ ಎಂದು ತಲೆ ಉಜ್ಜಿಕೊಳ್ಳುತ್ತಲೇ ಕೇಳಲು, ಹೌದು, ನಿಮ್ಮ ಅಣ್ಣನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಅವರ ಬಳಿ ನನ್ನನ್ನು ಸಿಕ್ಕಿ ಹಾಕಿಸಲು ನೋಡ್ತಾ ಇದ್ದೀರಾ? ಅವರ ಬಳಿ ಹೋಗಿ ನಿಮ್ಮ ತಮ್ಮ ಒಂದು ಹುಡುಗಿಯನ್ನು ನೋಡಿದ್ದಾನೆ, ಆ ಹುಡುಗಿ ಅವನ ಕಣ್ಣಲ್ಲಿದ್ದಾಳೆ ಅಂತ ಹೇಳಿದರೆ ನನ್ನನ್ನು ಹುಚ್ಚಿ ಅಂತ ಅಂದುಕೊಳ್ಳುವುದಿಲ್ಲವೇ? ಸ್ವಲ್ಪವೂ ನಿಮಗೆ ಮೆದುಳು ಬೆಳೆದಿಲ್ಲ ವಿಕ್ರಮ್ ಸರ್ ಎಂದಳು. ಅತ್ತಿಗೆ ಪ್ಲೀಸ್, ನಾನು ಒಬ್ಬ ಹುಡುಗಿಯನ್ನು ಲವ್ ಮಾಡ್ತಿದ್ದೀನಿ. ಆ ಪ್ರೀತಿಗೆ ಸಮ್ಮತಿ ಮಾತ್ರ ಕೊಡಿಸಿ. ಅದಾದ ಮೇಲೆ ನಾನು ಅವಳನ್ನು ಹುಡುಕಿ ಕಂಡು ಹಿಡಿಯುತ್ತೇನೆ ಎಂದು ಮತ್ತೆ ಬೇಡಿಕೊಂಡನು. ಆಗ ಅಥರ್ವನ ಹೆಜ್ಜೆಯ ಸದ್ದು ಕೇಳಿಸಿತು. ನಿಮ್ಮ ಅಣ್ಣ ಬರ್ತಿದ್ದಾರೆ ಎಂದ ಕೂಡಲೇ ಮರುಕ್ಷಣವೇ ಓಡಿ ಹೋಗಿ ಪರದೆಯ ಸ್ಕ್ರೀನ್ ಹಿಂದೆ ಅಡಗಿಕೊಂಡನು ವಿಕ್ರಮ್. ನಕ್ಷತ್ರಗೆ ಆ ಸಮಯದಲ್ಲಿ ಮೆದುಳು ಕೆಲಸ ಮಾಡದೆ ಹೋಗಲು ಅವಳು ಒಂದು ರೀತಿಯ ಭಯದಲ್ಲಿ ಓಡಿ ಹೋಗಿ ಆ ಪರದೆಯ ಹಿಂದೆ ಅಡಗಿಕೊಂಡಳು. ಒಳಗೆ ಬಂದ ಅಥರ್ವನಿಗೆ ವಿಕ್ರಮ್ನ ಪರ್ಫ್ಯೂಮ್ ವಾಸನೆ ತಿಳಿಯಿತು. ಅದೇ ಸಮಯದಲ್ಲಿ ತನ್ನವಳು ಅವನ ಕಣ್ಣುಗಳಿಗೆ ಮರೆಯಾಗಿರುವುದನ್ನು ಅವನು ಗ್ರಹಿಸಿದನು. ನಕ್ಷತ್ರ ಎಲ್ಲಿ ಹೋದಳು ಎಂದು ಗಮನಿಸಿದನು. ಅವಳು ತಲೆ ಒರೆಸಿದ ಟವಲ್ ಸೋಫಾದ ಮೇಲೆ ಒದ್ದೆಯಾಗಿ ಬಿದ್ದಿತ್ತು. ಅವಳನ್ನು ಹುಡುಕಿ ಕಣ್ಣು ಹಾಯಿಸಲು ಇಬ್ಬರು ಪರದೆಯ ಆ ಕಡೆ ಮರೆಯಾಗಿರುವುದು, ಪರದೆ ಸ್ವಲ್ಪ ಉಬ್ಬಿರುವುದನ್ನು ಇಟ್ಟುಕೊಂಡು ಕಂಡುಹಿಡಿದನು. ಅಥರ್ವನಿಗೆ ಮೆಲುನಗೆ ಬಂತು. ಇಬ್ಬರು ಏನೋ ಕಳ್ಳತನ ಮಾಡ್ತಿದ್ದಾರೆ ಎಂದುಕೊಂಡವನು ತನ್ನ ಮೊಬೈಲನ್ನು ಮೇಜಿನ ಮೇಲೆ ಮೆಲ್ಲಗೆ ಇಟ್ಟು ಪರದೆಯ ಬಳಿ ಹೋದನು. ಅವನಿಗೆ ಅವನ ದೇವತೆಯ ಅಳತೆ ಗೊತ್ತು. ಹಾಗೆಯೇ ಪರದೆಯ ಜೊತೆ ಸೇರಿಸಿ ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡನು.
ಸರ್ ಎಂಬ ನಕ್ಷತ್ರಾಳ ಧ್ವನಿ ಕೇಳಿ ವಿಕ್ರಮ್ ವೇಗವಾಗಿ ಪರದೆಯಿಂದ ಹೊರಬಂದು ನೋಡಲು ಅವನು ಪರದೆಯ ಜೊತೆ ಸೇರಿಸಿ ನಕ್ಷತ್ರಾಳನ್ನು ಬಿಗಿಯಾಗಿ ತಬ್ಬಿಕೊಂಡಿದ್ದನು. ಅಣ್ಣ, ಏನು ಮಾಡ್ತಾ ಇದ್ದೀರಾ ಎಂದು ವಿಕ್ರಮ್ ಆಘಾತದಿಂದ ಕೇಳಿದನು. ಏ ಕಳ್ಳನು, ಅದಕ್ಕೆ ಹಿಡಿದಿದ್ದೀನಿ ಎಂದು ಕಣ್ಣು ಹೊಡೆದು ಅಥರ್ವ ಹೇಳಲು ಇಬ್ಬರು ಪರದೆಯ ಆ ಕಡೆ ಅಡಗಿದ್ದೆವು. ನಿಮಗೆ ಪುಟ್ಟ ಕಳ್ಳ ಮಾತ್ರ ಕಣ್ಣಿಗೆ ಸಿಕ್ಕನಾ ಎಂದಾಗ, ಏ ನೀನು ಹೋಗು, ಈ ಕಳ್ಳಿಯನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಅಥರ್ವ ಕಣ್ಣು ಹೊಡೆದು ಹೇಳಿದನು. ಸರಿ ಸರಿ, ಮುಂದುವರೆಸಿ, ಶುಭಾಶಯಗಳು ಅಣ್ಣ, ಬೇಗ ಮದುವೆ ಮಾಡಿಕೊಳ್ಳಿ ಎಂದು ಹೇಳಿ ಅವಸರವಾಗಿ ಅವನು ಹೊರಗೆ ಹೋಗಲು ನಕ್ಷತ್ರಾಗೆ ಅಥರ್ವನ ಉದ್ದೇಶ ಅರ್ಥವಾಯಿತು. ಸರ್ ಪ್ಲೀಸ್ ನನ್ನನ್ನು ಬಿಡಿ, ನಾನು ಕಳ್ಳಿಯಲ್ಲ ಎಂದಳು. ಓ ಕಳ್ಳಿಯಾ? ಈ ಕಳ್ಳಿಯಿಂದಾಗಿ ನಾನು ಬಹಳಷ್ಟು ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡೆ. ಹೋದರೆ ಕೂಡ ಬೇಗನೆ ಏನಾದರೂ ವಸ್ತುವನ್ನು ಎತ್ತಿಕೊಂಡು ಹೋದರೆ ಕೂಡ ಬೇಗನೆ ಖರೀದಿಸಬಹುದು. 10 ಕಿಲೋ ಚಿನ್ನವನ್ನು ಎತ್ತಿಕೊಂಡು ಹೋದರೆ ಕೂಡ ಅಂಗಡಿಗೆ ಹೋಗಿ ಖರೀದಿಸಬಹುದು. ನಮ್ಮ ಹೀರೋ ಹೇಳುವ ಹಾಗೆ ಅಂದರೆ ನೀನು ನನ್ನ ಮನಸ್ಸನ್ನೇ ಎತ್ತಿಕೊಂಡು ಹೋಗಿಬಿಟ್ಟೆಯಲ್ಲ ನನ್ನ ಚಿನ್ನ, ನಿನ್ನನ್ನು ನೋಡಿಕೊಳ್ಳುತ್ತೇನೆ ಇರು ಎಂದನು. ಹಾಗಾದರೆ ಗೊತ್ತಿದ್ದುಕೊಂಡೇ ಇದೆಲ್ಲವನ್ನು ಮಾಡುತ್ತಿದ್ದೀರಾ ಎಂದಾಗ, ಅದರಲ್ಲೇನು ಸಂದೇಹ ಬೇಬಿ ಎಂದವನು ಪರದೆಯ ಮೇಲಿಂದಲೇ ಅವಳಿಗೆ ಹಲವು ಮುತ್ತುಗಳನ್ನು ನೀಡಲು ಬಿಗಿಯಾಗಿ ಕಣ್ಣು ಮುಚ್ಚಿಕೊಂಡಿದ್ದಳು ನಕ್ಷತ್ರ. ಅವಳು ಸದ್ದು ಮಾಡದಿರಲು ಮೆಲ್ಲಗೆ ಅವಳನ್ನು ಬಿಡಿಸಿ ಪರದೆಯನ್ನು ಸರಿಸಿ ಅವಳ ಎದುರು ನಿಂತನು ಅಥರ್ವ. ಬಿಗಿಯಾಗಿ ಕಣ್ಣು ಮುಚ್ಚಿಕೊಂಡಿದ್ದಳು. ಆ ತುಟಿಗಳನ್ನು ಹಾಗೆಯೇ ಬಿಡಲು ಮನಸ್ಸಿಲ್ಲದೆ ಅವಳ ಹಿಂತಲೆಯಲ್ಲಿ ಒಂದು ಕೈ ಕೊಟ್ಟು ಅವಳ ಒದ್ದೆ ಕೂದಲಿನೊಳಗೆ ತನ್ನ ಬೆರಳುಗಳನ್ನು ತೂರಿಸಿದವನು ಈಗ ಆಳವಾಗಿ ಅವಳ ತುಟಿಗಳ ಮೇಲೆ ತುಟಿ ಇಟ್ಟನು. ನನ್ನ ಉಸಿರು ನಿನ್ನ ಉಸಿರಿನಲ್ಲಿ ಬೆರೆಯುವ ಗಳಿಗೆ, ನನ್ನ ತುಟಿಗಳು ನಿನ್ನ ತುಟಿಗಳನ್ನು ಕದ್ದ ಕ್ಷಣ ನೀನು ಸದ್ದಿಲ್ಲದೆ ನಿಂತಿದ್ದೀಯ. ಆದರೆ ನನ್ನ ಕಿವಿಗಳಿಗೆ ನಿನ್ನ ಹೃದಯದ ಸಂಗೀತ ಕೇಳಿಸುತ್ತಿದೆಯಲ್ಲ, ಅದು ಪ್ರೀತಿ ಎಂಬ ನಾದ. ಹೊರಗೆ ನೀನು ನನ್ನ ಕಾಂಟ್ರಾಕ್ಟ್ ಪ್ರೇಯಸಿ, ಆದರೆ ನನ್ನ ಪ್ರಪಂಚಕ್ಕೆ ನೀನೇ ಶಾಶ್ವತ ರಾಣಿ. ಈ ಒಂದು ಮುತ್ತಿನ ನಶೆಯಲ್ಲಿ ನಾನು ನನ್ನ ಇಡೀ ಪ್ರಪಂಚವನ್ನೇ ಕಳೆದುಕೊಂಡೆ. ನೀನು ನನ್ನ ಬೆಂಕಿ, ನನ್ನನ್ನು ಸುಡುವ ಸುಖ ನೀನು, ನನ್ನ ಉಸಿರನ್ನು ಕದಿಯುವ ಮುದ್ದಿನ ಕಳ್ಳಿ ನೀನು. ನಿನ್ನನ್ನು ಹಾಗೆಯೇ ಸೆರೆ ಹಿಡಿದು ನನ್ನವಳನ್ನಾಗಿ ನನ್ನ ಎದೆಯಲ್ಲಿಟ್ಟು ಹೀಗೆಯೇ ಕಾಲವೆಲ್ಲ ಮುತ್ತುಗಳಿಂದ ಉಪಚರಿಸುತ್ತಲೇ ಇರುತ್ತೇನೆ. ನೀನು ನನ್ನ ಮೋಹನ, ನೀನು ನನ್ನ ಮಂತ್ರ, ನೀನೇ ನನ್ನ ಪ್ರೀತಿ. ನಾನು ನಿನ್ನೊಳಗೆ ಬದುಕಲು ನೀನು ನನ್ನೊಳಗೆ ವಾಸ ಮಾಡು ಅಂತ ಅವನ ಮನಸ್ಸು ಕವಿತೆಯಲ್ಲಿ ಮುಳುಗಿ